ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಗೆದ್ದ ಬಳಿಕ ಬಿಹಾರದ ಮೇಲೆ ಬಿಜೆಪಿ ಕಣ್ಣು ಬಿದ್ದಿದೆ. ದೆಹಲಿ ಗೆದ್ದಾಯಿತು, ಈಗ ನಾವು ಬಿಹಾರವನ್ನು ಕೂಡ ಗೆಲ್ಲಬೇಕು ಅಂತ ಒಂದು ಆಸೆ ಬಿಜೆಪಿಗೆ ಚಿಗುರಿದೆ. ಇಲ್ಲಿ ಅವಧಿಗಿಂತ ಮುಂಚೆನೇ ಬಿಹಾರದ ವಿಧಾನಸಭಾ ಎಲೆಕ್ಷನ್ ಅನೌನ್ಸ್ ಮಾಡಿಬಿಟ್ರೆ ಹೇಗೆ? ಆಗ ದೆಹಲಿ ಎಲೆಕ್ಷನ್ ಗೆದ್ದಿರತಕ್ಕಂಥ ವೇಗ ಮತ್ತು ಓಘದಲ್ಲಿಯೇ ಬಿಹಾರವನ್ನು ಗೆಲ್ಲಬಹುದಲ್ವೇ ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇರಬಹುದು. ಇವರಿಗೆ ಇರಬಾರದು ಅಂತ ಏನಿಲ್ಲ. ಆದರೆ ಬಿಹಾರದ ಮ್ಯಾಥಮೆಟಿಕ್ಸೇ ಬೇರೆ. ಇರಲಿ, ಬಜೆಟ್ನಲ್ಲಿಯೂ ಕೂಡ ಭರ್ಜರಿ ಕೊಡುಗೆಗಳನ್ನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಇದು ಇವತ್ತು ನಾವು ಚೆಕ್ ಮಾಡಿಕೊಂಡ್ರೆ ಬಿಹಾರದ ಭಾಗಲ್ಪುರದಲ್ಲಿ ಪ್ರಧಾನಿ ಮೋದಿಯವರ ಸಮಾವೇಶ ಇತ್ತು. ಬರೋಬ್ಬರಿ 24,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ಅಲ್ಲಿ 24,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಚಾಲನೆ ಕೊಡಲಾಗಿದೆ. ಅಲ್ಲಿ ಈ ಕಡೆ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ಅವರಿಗೆ ಅನಾರೋಗ್ಯ ಬಹಳ ಬಾಧಿಸ್ತಾ ಇದೆ. ನಿತೀಶ್ ಕುಮಾರ್ ನೇತೃತ್ವದಲ್ಲಿಯೇ ಎಲೆಕ್ಷನ್ ನಡೆಸಬೇಕೆಂಬುದು NDA ಬಯಕೆ. ನಿತೀಶ್ ಅವ್ರನ್ನ ಮುಂದೆ ಬಿಟ್ಟು ಹೆಚ್ಚಿನ ಸೀಟ್ ಗೆಲ್ತಕ್ಕಂಥ ಲೆಕ್ಕಾಚಾರ ಕೂಡ ಇಲ್ಲಿದೆ. ನಿತೀಶ್ ಅವರಿಗೆ ಆರೋಗ್ಯ ಇನ್ನಷ್ಟು ಹದಗೆಟ್ಟರೆ ಒಂದು ವೇಳೆ ಎಲೆಕ್ಷನ್ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಎಲೆಕ್ಷನ್ ಅಂತ ಹೇಳಿ ಈಗಲೇ ನಿತೀಶ್ ನೇತೃತ್ವದಲ್ಲಿಯೇ ಅಧಿಕಾರ ಹಿಡಿಯೋಣ, ಸ್ವಲ್ಪ ವಿಳಂಬ ಆಗೋದು. ನಿತೀಶ್ ಅವರಿಗೆ ಆರೋಗ್ಯ, ಅವ್ರು ಚೆನ್ನಾಗಿರಲಿ, ಅವರ ಆರೋಗ್ಯ ಅಕಸ್ಮಾತ್ ಹದಗೆಟ್ಟು ಬಿಟ್ರೆ ಆಗ ನಮಗೆ ಅಲ್ಲಿ ಒಬ್ಬ NDAಗೆ ಒಬ್ಬ ಸಾರಥಿ ಇಲ್ದಂತ ಆಗ್ತಾನಲ್ಲ. ಈ ಕ್ಯಾಲ್ಕುಲೇಷನ್ಸಲ್ಲಿ ಅವಧಿ ಪೂರ್ವನೇ ಆಯ್ತಪ್ಪ ವಿಸರ್ಜಿಸ್ತಾ ಇದ್ದೀವಿ, ನಮಗೆ ಬೇಡ, ಈಗ ಎಲೆಕ್ಷನ್ ರೆಡಿ ಆಗ್ತಾ ಇದ್ದೀವಿ ನಾವು ಅಂತ ಏನಾದರೂ ಬಂದರೆ ಒಂದು ಚಾನ್ಸ್ ಇದೆಯಾ ಅಂತ ತಂತ್ರಗಾರಿಕೆ ನಡೀತಾ ಇದೆ. ನಿಗದಿತ ವೇಳಾಪಟ್ಟಿ ಪ್ರಕಾರ ಹೋದರೆ ಅಕ್ಟೋಬರ್ಗೆ ಎಲೆಕ್ಷನ್ ಆಗಬೇಕು. ಅದಕ್ಕಿಂತ ಮುಂಚೆನೇ ಎಲೆಕ್ಷನ್ ನಡೆಸಬೇಕು ಅಂತ BJPಯ ಪ್ಲಾನ್ ಇದೆಯಾ? ನಾವು ಯಾವ ಕ್ಷಣದಲ್ಲಾದರೂ ಎಲೆಕ್ಷನ್ ಎದುರಿಸೋದಕ್ಕೆ ಸಿದ್ಧ, ಹೀಗಂತ ಅಚ್ಚರಿಯ ಹೇಳಿಕೆಯನ್ನು ನಿತೀಶ್ ಆಪ್ತ ವಿಜಯ್ ಚೌಧರಿ ಕೊಟ್ಟಿದ್ದಾರೆ. ಹಿಂದೆ ಸ್ಪೀಕರ್ ಆಗಿದ್ದಂಥ ವಿಜಯ್ ಚೌಧರಿ ಈಗ ಬಿಹಾರದ ಮಿನಿಸ್ಟರ್ ಆಗಿದ್ದಾರೆ. चुनावी माहौल हम NDA जो है, हम नीतीश कुमार के नेतृत्व में NDA, तो आप देख रहे हैं कि ये पूरी तरह न सिर्फ एकजुट है बल्कि किसी भी समय चुनाव का सामना करने को हम लोग तैयार हैं. अब ये सब तो तकनीकी बातें हैं. चुनाव